ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮೋರೆ, ಅಮ್ಮನವ್ರ ಫೋಟೋಗೆ ಹಾಕಿರೋ ತುಳಸಿ ದಳ ತಗೊಂಡು ಬಂದು ನನ್ನ ತಂಗಿಗೆ ತಿನ್ಸೋಣ ಅಂತ ಅನ್ಕೊಂಡೆ. ಆದರೆ ಈಗ ನಾನು ಹೋಗಬಾರ್ದು. ಅದಕ್ಕೆ ಈ ಮದ್ದು ಕೆಲಸ ಮಾಡ್ಬೋದು ಅಂತ ಹೀಗೆ ಮಾಡಿದೆ. ನಿಮ್ಮ ದಯೆಯಿಂದ ನನ್ನ ತಂಗಿಗೆ ಹೊಟ್ಟೆ ನೋವು ಕಡಿಮೆ ಆದರೆ ಸಾಕು. ಏನೂ ಆಗಲ್ಲ. ಅಯ್ಯೋ, ಸ್ವಲ್ಪ ತಡ್ಕೊಳೆ, ನೈನಿ ಬರ್ತಾಳೆ. ಪರವಾಗಿಲ್ಲ ಅತ್ತೆ, ಅದಕ್ಕೆ ಬಂದ್ಬಿಟ್ರು. ನೈನಿ, ಏನದು? ಮರಳೋ ನೀರಿಗೆ ಪುದೀನ ಎಲೆ ಹಾಕಿ ಕುದಿಸ್ಕೊಂಡು ಬಂದಿದ್ದೀನಿ ಯಜಮಾನ್ರೆ. ಇದನ್ನು ಕುಡಿದ್ರೆ ಹೊಟ್ಟೆ ನೋವು ಬೇಗ ಕಡಿಮೆ ಆಗ್ಬಿಡುತ್ತೆ. ತಗೋ ಸುಮ್ಮನ. ನನ್ನ ನಾಲ್ಗೆ ಸುಡ್ಲಿ ಅಂತನಾ? ಆ ನಾಲ್ಗೆ ಹೇಗಿದ್ರು ಸರಿ ಇಲ್ಲ, ಸುಟ್ರೆ ಸುಡ್ಲಿ ಬಿಡು. ಸುಡಲ್ಲ, ಉಗುರು ಬೆಚ್ಚಗೆ ಮಾಡ್ಕೊಂಡ್ ಬಂದಿದ್ದೀನಿ. ಕುಡಿ ಸುಮನ. ಕುಡಿಬೋದಾ? ಏನ್ ಕೇಳ್ತಿದ್ಯಾ ಸುಮನ? ಖಂಡಿತವಾಗ್ಲೂ ಹಾಗೆ ಕೇಳಬೇಕು ವಿಶಾಲ್. ಯಾಕಂದ್ರೆ ಎಷ್ಟು ಕಷ್ಟಪಟ್ಟು ಪ್ರೆಗ್ನೆಂಟ್ ಆದ್ಲಾ? ಚಿಚಿ, ಏನು ಅಂತ ಮಾತಾಡ್ತೀಯ? ನಿಜಾನೇ ಹೇಳ್ತಿದ್ದೀನಿ. ವಕ್ರವಾಗಿ ಯೋಚಿಸಿದ್ರೆ ಎಲ್ರೂ ಅಪಾರ್ಥನೆ ಮಾಡ್ಕೋತಾರೆ. ಆ ಕಷ್ಟ ವ್ಯರ್ಥ ಆಗಲ್ಲ. ಮುಖ್ಯವಾಗಿ ಡೆಲಿವರಿ ಆದ್ರೆ ನೀವು ಕೊಡೋ ಆಸ್ತಿನ ಬಿಟ್ಕೊಡೋದಕ್ಕೆ ಚಿಕ್ಕನಾದ್ನಿ ರೆಡಿ ಇಲ್ಲ. ದೊಡ್ಡನಾದ್ನಿ ನಮ್ಮ ಮಾಮ್ ಹೇಳ್ದಾಗೆ ಅಬಾರ್ಷನ್ ಆದ್ರೆ ಆಗಲ್ಲ. ಹಲೋ ಹೀರೋ, ನಿನ್ ಹೆಂಡತಿ ಬಗ್ಗೆ ನೀನ್ ಗ್ಯಾರಂಟಿ ಕೊಡೋದಲ್ಲ. ಆ ಥರದ್ದೇನಾದ್ರೂ ನಡೆದ್ರೆ ನಾವೇ ಜವಾಬ್ದಾರಿ ಅಂತ ಮಾತು ಕೊಡಿ. ಇದ್ಯಾವ ಲಾಜಿಕ್ ಬ್ರೋ? ಅಲ್ಲಿ ಸುಮ್ಮನೆ ಹೊಟ್ಟೆ ನೋವಿಂದ ನರಳಾಡ್ತಾ ಇದ್ರೆ ನೀವು ಬಿಸ್ನೆಸ್ ಮಾಡ್ತೀರಾ? ದೊಡ್ಡ ಬಾವ ಹೇಳಿದ್ದೆ ಕರೆಕ್ಟು. ಒಂದ್ ವೇಳೆ ಅಬಾರ್ಷನ್ ಆದ್ರೆ 50 ಕೋಟಿ ಕೊಡ್ತೀವಿ ಅಂತ ಒಪ್ಕೊಳಕ್ ಹೇಳಿ. ಡಮ್ಮೋ ಡಮ್ಮ, ದುಡ್ಡುಗೋಸ್ಕರನಾ ಈ ಒದ್ದಾಟ? ಹೊಟ್ಟೆ ನೋವಾಗ್ತಿದ್ರು ಬರೋ ಅಷ್ಟು ಆಸ್ತಿ ಬರ್ಲಿ ಅಂತಿದ್ಯ ಅಂದ್ರೆ ದುಡ್ಡೇ ಪರಮಾತ್ಮ ಅನ್ನೋ ಮಾತು ನಿಜ ಅಂತಾಯ್ತು. ಅಷ್ಟೇ ಅಲ್ಲ ಪಾವನಮೂರ್ತಿ, ರಿಸ್ಕ್ ತಗೊಂಡು ನಯನಿ ಕೊಡೋ ಪುದೀನ ಜ್ಯೂಸನ್ನ ತಗೊಂಡು ಸುಮನ ಕುಡಿದ್ಮೇಲೆ ಆಗ್ಬಾರ್ದು ಏನಾದ್ರೂ ಆದ್ರೆ? ಮಗು ಹೋಗ್ಬೋದು, ಆ ಮಗುನ ಹೆರೋ ತಾಯಿ ಕೂಡ ಹೋಗ್ಬೋದು. ಅವಳೇ ಸತ್ಮೇಲೆ ಆಸ್ತಿ ಯಾಕೆ ಮಾಮ್? ಅಬ್ಬಾ, ಅಷ್ಟು ಈಸಿಯಾಗಿ ಹೇಳ್ಬಾರ್ದು ವಿಕ್ರಾಂತ್. ನಿನ್ ಹೆಂಡತಿ ಸತ್ಮೇಲೆ ಆಸ್ತಿ ಬಂದ್ರೆ ಅದನ್ನ ಅತ್ತೆ ಅನುಭವಿಸ್ಬೇಕು ಅಂತಿದ್ದಾರೆ. ಶಟ್ ಅಪ್. ಈ ವಿಷಯದಲ್ಲಿ ನಾನ್ ಬಾಯಿ ಮುಚ್ಕೊಂಡಿರಲ್ಲ. ನಾನ್ ಧರಣಿ ಕೂತ್ಕೋತೀನಿ. ಒಂದ್ ಮೂಲೆಗೆ ಹೋಗಿ ಧರಣಿ ಕೂತ್ಕೋ. ಏನಮ್ಮ ನೈನಿ, ಬರ್ದ್ ಕೊಡ್ತೀರಾ ಹೇಗೆ? ಬರ್ದು ಓದೋ ಅಷ್ಟು ಸಮಯ ಇಲ್ಲವಲ್ಲ ಭಾವ. ನನ್ನ ತಂಗಿಗೆ ನನ್ನಿಂದ ಏನಾದರೂ ಅನ್ಯಾಯ ಆದರೆ ಅವಳು ಕೇಳ್ದಷ್ಟು ದುಡ್ಡು ಕೊಡ್ತೀನಿ. ಅದಕ್ಕೆ ಮಗು ಹೋದ್ರೆ ಏನು 50, ತಾಯಿನೇ ಹೋದ್ರೆ
ಇನ್ನೊಂದು 50. ಛೀ, ಯಾ ಎಲ್ಲ ಆಸ್ತಿ ನಿಮಗೆ ಬರ್ದ್ಕೊಟ್ಟು ನನ್ನ ತಂಗಿ ನೈನಿ ಮತ್ತೆ ವಿಶಾಲು ಮತ್ತೆ ಬದ್ರಿನಾಥ್ ಅವ್ರ ವಠಾರಕ್ಕೆ ಹೋಗ್ಬೇಕಾ? ಎಲ್ಲಿ ಹೋಗ್ತಾರೆ ಅನ್ನೋದು ನಮಗ್ ಬೇಕಾಗಿಲ್ಲ. ನನ್ನ ಆದ್ನಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ದೀನಿ. ಸುಮನಾ, ಇನ್ಮೇಲೆ ನಿನ್ನಿಷ್ಟ. ಆಪ್ಷನ್ ನಂದು, ಚಾಯ್ಸ್ ನಿಂದು. ದೊಡ್ಡ ಬಾವ ಅತ್ತೆ ಹೇಳ್ದ ಹಾಗೆ ನೀವು ಮಾತು ಕೊಡ್ಬೇಕು. ಇದಂತ ನ್ಯಾಯನೇ ತಾಯಿ? ಕೊಡ್ತೀವಿ. ವಿಶಾಲು, ಮಾವ, ನನ್ನ ಹೆಂಡತಿ ನೈನಿ ಮಾಡೋ ಕೆಲ್ಸದ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ಇಬ್ಬರು ಹೆಣ್ಮಕ್ಳಿರೋ ತಂದೆ ನಾನು. ಅಮ್ಮನವ್ರನ್ನ ನಂಬ್ಕೊಂಡಿರೋ ವ್ಯಕ್ತಿ ಮಾತು ಕೊಟ್ಟು ಮಾತನ್ನ ಬದಲಾಯಿಸಲ್ಲ. ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಬ್ತಿದ್ದೀನಿ. ಮಾತು ಕೊಡ್ತಿದ್ದೀನಿ. ನೈನಿ, ಗ್ಲಾಸ್ ಕೊಡು. ನಾನೇ ತಗೋತೀನಿ ಬಾಬಾ. ಸಾವು ಬರುತ್ತೆ ಅನ್ನೋ ಭಯಕ್ಕಿಂತ ಆಸ್ತಿ ಬರುತ್ತೆ ಅನ್ನೋ ದುರಾಸೆ ಜಾಸ್ತಿ ಆಗೋಗಿದೆ ಜನರಿಗೆ. ರಿಲ್ಯಾಕ್ಸ್. ಕುಡ್ದೆ, ಅದಕ್ಕೂ ಮುಂಚೆ ಬಾಯ್ ಬಡ್ಕೊಂಡೆ. ಇವಾಗ ಹೇಗಿದೆ? ಪುದೀನ ವಾಸನೆ ಬರ್ತಿದೆ. ನಿನ್ನ ಯಾರೋ ರುಚಿ ಕೇಳಲಿಲ್ವೇ? ನೋವು ಕಮ್ಮಿ ಆಯ್ತಾ ಅಂತ ಕೇಳ್ತಿರೋದು. ಇಷ್ಟು ಬೇಗ ಹೋಗೋದಿಕ್ಕೆ ಅದೇನೋ ಕಡಿಮೆ ಆಯ್ತು ಅತ್ತೆ. ಅಮ್ಮ ನೋವು, ಅತ್ತೆ ನೋವು, ಚಿಕ್ಕಪ್ಪ ನೋವು ಅಂತ ಮತ್ತೆ ಸುಮ್ಮನ ಹೇಳ್ತಾಳೆ ಅಂತ ಕಾಯ್ತಾ ಇದ್ದೀರಾ? ನನ್ನ ತಂಗಿ ನೈನಿ ಮದ್ದು ಮಾಡಿದ್ರೆ ನೋವನ್ನೆಲ್ಲ ಮಾಯ ಮಾಡೋಕೆ ಕ್ಷಣದಲ್ಲೇ ಕೆಲಸ ಮಾಡಕ್ ಶುರು ಮಾಡುತ್ತೆ. ಅಂಡರ್ಸ್ಟ್ಯಾಂಡ್? ಏನೇ ಅಂದ್ರು ಸುಮ್ಮನಾಗೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಕ್ತಲ್ವಾ ಅದಕ್ಕೆ, ಅದು ಸಾಕು. ಇನ್ನ ಯಾಕೆ ಕೂತಿದ್ಯಾ? ಎದ್ದೇಳು. ಹೋಗಿ ರೆಸ್ಟ್ ಮಾಡ್ತೀನಿ. ಮೊದ್ಲೇ ನಾನು ತಾಯಿ ಆಗ್ತಿದ್ದೀನಿ. ಕರ್ಮ ಕರ್ಮ. ಅದೃಷ್ಟವಂತರು ಮಾಮ್, ಆಸ್ತಿನ ಕಾಪಾಡ್ಕೊಂಡ್ರು. ನಾನು ಸ್ವಲ್ಪ ಹೊರಗೆ ಹೋಗಿ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ. ನೈನಿ, ಮಕ್ಕಳಿಗೆ ಹಾಲು ಕೊಟ್ಯಾ? 5 ನಿಮಿಷದಲ್ಲಿ ಕೊಡ್ತೀನಿ ಯಜಮಾನ್ರೆ. ಸರಿ. ಏನ್ ರಂಪಾಟ ಮಾಡ್ಬಿಟ್ಲು ಈ ಸುಮ್ಮಿ. ಬನ್ರಿ. ದುಡ್ಡೊಬ್ಬರದು, ಮಗು ಇನ್ನೊಬ್ಬರದು. ಡಮ್ಮೋ ಡಮ್ಮ. ಏನತ್ತೆ, ಏನೋ ಯೋಚನೆ ಮಾಡ್ತಿದ್ದೀರಾ? ಬಿಟ್ಟಿಯಾಗಿ ಬರ್ತಿದ್ದ ಆಸ್ತಿ ಬರ್ಲಿಲ್ವಲ್ಲ ಅಂತನಾ? ನಂಗೆ ಸಹಾಯ ಮಾಡಿದ್ ಯಾರು ಗೊತ್ತಾ? ನನ್ನ ಅತ್ತೆ ಗಾಯತ್ರಿ ದೇವಿಯವರು. ಗಾಯತ್ರಿ ಅಕ್ಕನಾ? ಹೌದು. ಹೇಗೆ ಅಂತ ಹೇಳ್ತೀನಿ ಕೇಳಿ. ನೀವು ಕರ್ಕೊಂಡು ಬಂದಿದ್ರಲ್ಲ ಕೃಷ್ಣಕಲ್ ಸ್ವಾಮಿಗಳು, ಹೂವನ್ನ ಮಂತ್ರಿಸ್ದ ಹಾಗೆ ವಿಭೂತಿನ ಮಂತ್ರಿಸಿ ನನ್ನ ತಂಗಿಗೆ ತಿನ್ನಕ್ಕೆ ಹೇಳಿದ್ರು. ನಿಮ್ಮನ್ನು ಕುರುಡಾಗಿ ನಂಬಿದ್ದಕ್ಕೆ ಅವಳಿಗೆ ಈ ಥರ ಹೊಟ್ಟೆ ನೋವು ಬಂದಿತ್ತು. ನೀವೇನು ಪ್ರಯೋಗ ಮಾಡಿದ್ರೋ ಗೊತ್ತಿಲ್ಲ, ಆದರೆ ತಾಯಿ ಮಗುಗೇನಾದರೂ ಅಪಾಯ ಆಗಿದ್ದಿದ್ರೆ ನನ್ನ ಆಸ್ತಿ ಹೋಗಿದ್ರು ಸರಿ, ನಿಮ್ಮ ಮಗನ ಪ್ರಾಣನ ತೆಗೆಯೋವರೆಗೂ ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ಸುಮ್ಮನಿಗೆ ಆಸೆ ಇರ್ಬೋದು, ಆದರೆ ಅದು ತಪ್ಪು ಅಂತ ಹೇಳೋದು ಬಿಟ್ಟು ತಪ್ಪು ಮಾಡಿಸಿದ ನೀವು
ಅತ್ತೆ ಅನ್ಸ್ಕೊಳ್ಳೋಕ್ಕೆ ಲಾಯಕ್ಕಿಲ್ದೇ ಇರೋರು. ನಿಮ್ಮಂಥವ್ರಿಗೆ ಹೇಗೆ ಪಾಠ ಕಲಿಸ್ಬೇಕೋ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಗಾಯತ್ರಿ ಅಮ್ಮೋರ್ ಫೋಟೋ ಹತ್ರ ಹೋಗಿ ನನ್ನ ತಂಗಿಗೇನು ಆಗದಿರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿ ಬಂದಿದ್ದೀನಿ. ನನ್ನ ಮಗುವಾಗಿ ಹುಟ್ಟಿರೋ ಆ ಮಹಾ ತಾಯಿ ನನ್ನ ಹತ್ರ ಇಲ್ಲದೆ ಹೋದರೂ ಇನ್ನೊಬ್ರಿಗೆ ತಾಯಿ ಆಗೋ ಅದೃಷ್ಟನ ದೂರ ಆಗಕ್ಕೆ ಬಿಡಲ್ಲ. ಮಹಾತಾಯಿ ಗಾಯತ್ರಿ ಅಕ್ಕ ಕೈಲಿ ನಿನ್ನ ಲೆಕ್ಕನ ಚುಕ್ತ ಮಾಡ್ತೀನಿ, ನೋಡ್ತಾ ಇರು. ಇಷ್ಟು ಬೇಗ ನಿದ್ದೆ ಮಾಡ್ತೀಯಾ? ಕತೆ ಹೇಳ್ತೀರಾ ಅಂದ್ರೆ ಬಾಲ್ಕನಿಗೆ ಹೋಗೋಣ, ಗಾರ್ಡನ್ಗೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿನ್ನ ಹತ್ರ ಮಾತಾಡೋದೇ ಕಷ್ಟ, ಅಂಥದ್ರಲ್ಲಿ ನಿನ್ನ ಕೂರಿಸ್ಕೊಂಡು ಕತೆ ಬೇರೆ ಹೇಳ್ಬೇಕಾ? ಮತ್ ಯಾಕೆ ನನ್ನ ಆತರ ಕೇಳಿದ್ರಿ ನೀವು? ಡಿನ್ನರ್ ಮಾಡಿಲ್ವಂತಲ್ಲ ನೀನು? ನೀವ್ ತಿಂದ್ರಾ? ಜಸ್ಟ್ ಇವಾಗ ತಾನೆ ಉತ್ತಪ್ಪ ತಿಂದೆ. ಕೊಬ್ಬರಿ ಚಟ್ನಿ ಅಂತೂ ಸಖತ್ತಾಗಿತ್ತು ಗೊತ್ತಾ? ನೀನು ತಿನ್ಬೇಡ, ಮತ್ತೆ ಹೊಟ್ಟೆ ನೋವು ಅಂತೀಯ. ಹೋಗಿ 2 ಇಡ್ಲಿ ಯಾರು ತಿನ್ನು. ಅಂದ್ರೆ ಟಿಫನ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ದೆ, ತಿಂದ್ರೆ ಮತ್ತೆ ಹೊಟ್ಟೆ ನೋವು ಬರ್ಬೋದು ಅಂತ ಹೇಳ್ತಿದ್ದೀರಾ ಅಂದ್ರೆ ನನ್ ಹಸ್ವಲ್ ಸಾಯ್ಬೇಕು ಅಂತನಾ ನಿಮ್ ಉದ್ದೇಶ? ಇಡ್ಲಿ ತಿನ್ನು ಅನ್ನಲ್ಲ ಸುಮನ. ನೆಟ್ಟಗದು ನನ್ನ ಅಂಗೈ ಅಷ್ಟು ಇರಲ್ಲ, ನನ್ ಬೆರಳಷ್ಟು ದಪ್ಪ ಇರಲ್ಲ. ಈಗ ನಾನು ತಾಯಿ ಬೇರೆ ಆಗ್ತಿದ್ದೀನಿ. ಆ ಥರದೆಲ್ಲ ತಿಂದ್ರೆ ನನ್ನ ಆರೋಗ್ಯ ಏನಾಗ್ಬೇಡ. ನಿನಗಿಷ್ಟ ಬಂದಿದ್ದನ್ನು ತಿನ್ನು, ಆದರೆ ನನ್ನ ತಲೆ ಮಾತ್ರ ತಿನ್ಬೇಡ. ನಿನ್ನ ಹೋಟೆಲ್ ಬೆಳೀತಾ ಇರೋದಕ್ಕೂ ನನಗೂ ಸಂಬಂಧ ಬೇರೆ ಇಲ್ಲ. ಯಾರ್ದೋ ಗರ್ಭಕೋಶನ ಹಾಕಿಸ್ಕೊಂಡು ನಾನು ತಾಯಿ ಆಗ್ತಿದ್ದೀನಿ ಅಂತ ಪದೇ ಪದೇ ಹೇಳಬೇಡ. ನೀನು ಇರಿಟೇಟ್ ಆಗತ್ತೆ ನನಗೆ. ನನ್ನ ಆಸೆನ ಸಖಿ ಕೊಟ್ಟಿರೋ ಗರ್ಭಕೋಶದ ಬಗ್ಗೆ ಏನೇನೋ ಮಾತಾಡೋ ನಿಮ್ಗೆ ಏನಂತ ಹೇಳಿ? ಏನಾದರೂ ಅನ್ಕೋ, ಆದರೆ ನಿನ್ನ ಹೋಟೆಲ್ ಹುಟ್ಟೋ ಮಗುಗೆ ಮಾತ್ರ ನನ್ನ ಅಪ್ಪ ಅಂತ ಪರಿಚಯ ಮಾಡಿಸ್ಬೇಡ. ನಿಮ್ಮ ಹೆಸರು ಹೇಳಿಲ್ಲ ಅಂದ್ರೆ ನನ್ನ ಹೆಸರು ಹಾಳಾಗತ್ತೆ. ಏನೋ ನಿಂಗೊಂದು ದೊಡ್ಡ ಸ್ಟೇಟಸ್ ಇದೆ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಆದರೂ ನಿನ್ನ ಮಗುನ ಹೆತ್ತ ಮೇಲೆ ತಾನೆ ಈ ವಿಷಯ ಎಲ್ಲ ಬರೋದು. 9 ತಿಂಗಳು ನಂಗೆ ತುಂಬಿದ್ರೆ ಸಾಕು. ನೀವ್ ಹಾಗಿರ್ಲಿ, ಆ ದೇವ್ರೇ ಬಂದ್ ತಡೆದ್ರು ನನ್ನ ಅದೃಷ್ಟನ್ ತಡೆಯಕ್ಕಾಗಲ್ಲ. ಡೆಲಿವರಿ ಆದ್ಮೇಲೆ ಹೇಳು. ಹೇಳಿದ ಟೈಮ್ಗೆ ಆಗದೆ ಇರೋದಕ್ಕೆ ನಾನೇನ್ ಪ್ರಾಣಿನಾ ಅಥವಾ ಪಕ್ಷಿನಾ? ಅವಳ ಜೊತೆ ಹೋಲ್ಸ್ಕೋಬೇಡ ಸುಮನ, ನಾಚಿಕೆಯಿಂದ ಪ್ರಾಣ ಬಿಟ್ಬಿಡುತ್ತವೆ. ನಿಮ್ಮೆಲ್ರಿಗೂ ಆಟ ಆಗೋಗಿದೆ. ಯಾಕೆ ಅಂದ್ರೆ ನನಗ ಆಸ್ತಿ ಇಲ್ವಲ್ಲ, ಬರ್ದೆ ಏನಿರಲ್ಲ. ಮಗು ಹುಟ್ಟಿದ ದಿನಾನೇ ಮಹಾರಾಣಿ ತರ ಪಟ್ಟಾಭಿಷೇಕ ಮಾಡಿಸ್ಕೋತೀನಿ. ಮೊದಲು ಸೀಮಂತ ಮಾಡ್ಕೋ, ಅದಾದ್ಮೇಲೆ ಮಿಕ್ಕಿರೋ ಶಾಸ್ತ್ರಗಳನ್ನೆಲ್ಲ ಮಾಡಿಸ್ಕೋವಂತೆ. ನಾನು ಸುಖವಾಗಿ ಸಂತೋಷವಾಗಿದ್ರೆ ನಿಮ್ಗೆ ಹೊಟ್ಟೆ ಕಿಚ್ಚು. ನೈನೇ ಅದಕ್ಕೆ ಸಹಾಯ ಮಾಡಿರಲಿಲ್ಲ ಅಂತಿದ್ರೆ ಆ ನೋವಿಂದನೇ ನೀನು ಇವತ್ತು ಹರಿ ಅಂತಿದ್ದೆ. ಅದ್ಯಾರು? ಓ, ನಮಗ್ ಹುಟ್ತಿರೋ ಮಗುಗೆ ಆಗ್ಲೇ ಹೆಸರಿಟ್ಬಿಟ್ಟಿದ್ದೀರಾ? ಚೆಚೆ, ನನ್ ಜೊತೆ ಮಾತಾಡ್ಬೇಡಿ. ನೀವೀಗಷ್ಟೇ ಮಾಡಿದ ಊಟ ಜೀರ್ಣ ಆಗಲ್ಲ. ನೀನು ಆಡೋ ಮಾತುಗಳನ್ನೆಲ್ಲ ಕೇಳಿಸ್ಕೋತಾ ಇದ್ರೆ ಅದು ಹೇಗೆ ಅಷ್ಟು ಈಸಿಯಾಗಿ ಜೀರ್ಣ ಆಗುತ್ತೆ? ಒಳ್ಳೇದು, ಬರ್ತೀನಿ. ಹಾ, ತಿಂದ್ಬಿಟ್ಟು ಮಲ್ಕೋ. ಅಮ್ಮ ಗಾನವಿ, ನಾನು ಬ್ರೇಕ್ ಡ್ಯಾನ್ಸ್ ಮಾಡ್ತೀನಿ. ನಾನು ಭರತನಾಟ್ಯ ಮಾಡ್ತೀನಿ.
ಚೆನ್ನಾಗಿದೆ ಚಿಕ್ಕಪ್ಪ. ಥ್ಯಾಂಕ್ಸ್ ಹಸನಮ್ಮ. ಹಾಗೆ ಸಪೋರ್ಟ್ ಮಾಡ್ಬೇಡ್ವೆ ಹಾಸ್. ನನ್ ಗತಿ ಏನಾಗ್ಬೇಕು? ನೋಡೋದಕ್ಕಿಬ್ರು ಒಂದೇ ಹೇಟ್ ಇದಾರಲ್ಲ ಅತ್ತೆ. ಲುಕ್ ಅಂಡ್ ಫೀಲ್ ನೋಡಿ ಹೇಳಿದ್ಲು ಹಾಸಿನಿ. ಅತ್ತೆ, ನಾನೊಂದ್ ಕೇಳ್ತೀನಿ, ಹೇಳ್ತೀರಾ? ಕೇಳು. ನಿಮ್ದು ನಿಮಗ್ ಕಾಣ್ಸಲ್ಲ, ನನಗ್ ಕಾಣ್ಸುತ್ತೆ. ನಂದು ನನಗ್ ಕಾಣ್ಸಲ್ಲ, ನಿಮಗ್ ಕಾಣ್ಸುತ್ತೆ. ಏಯ್, ಏನ್ ಮಾತಾಡ್ತಿದ್ಯೆ ಬೆಳಗ್ಗೆನೆ? ನೀವು ಬಿಡಿಸ್ತೀರಾ ಆಂಟಿ? ಏನೇ ಬಿಡಿಸೋದು? ಇದು ಒಗಟು ಕಣೆ ದುರಂದರ. ಯಾವುದೋ ಪೇಪರಲ್ಲಿ ಓದಿ ನಮ್ಮ ಹತ್ರ ಕೇಳ್ತಿದ್ದಾಳೆ. ಡಮ್ಮೋ, ನನ್ಗನ್ಸಿದ್ದು ನಿನಗೆ ಕಾಣಿಸತ್ತೆ. ನಿಂದು ನನಗೆ ಕಾಣಿಸತ್ತೆ, ಆದ್ರೆ ನಿನಗೆ ಕಾಣಿಸಲ್ಲ. ಅದೇ ಏನು? ಕಣ್ಣು ಕಣಪ್ಪ. ಕಣ್ಣಿಂದ ನೋಡ್ಬೋದೇ ಹೊರತು ಅವ್ರ ಕಣ್ಣನ್ನ ಅವರೇ ನೋಡ್ಕೊಳಕ್ಕಾಗಲ್ಲ. ಸೂಪರ್ ಆಂಟಿ. ನಮ್ಮ ಅತ್ತೆ ಅವ್ರಿಗೆ ಹೇಳಕ್ಕಾಗ್ಲಿಲ್ಲ ಆದ್ರೆ ನೀವು ಕರೆಕ್ಟ್ ಆಗಿ ಉತ್ತರ ಹೇಳಿದ್ರಿ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ನೈನಿ. ಸುಮನಾ, ಚೆನ್ನಾಗಿದ್ಯಾ? ಯಾಕೆ ಹಾಗೆ ಕೇಳ್ತಿದ್ಯಾ? ಚೆನ್ನಾಗೇ ಇದೀನಿ ನಾನು. ಬೃಂದಾವನದಂತ ಈ ಮನೇಲಿ ಎಲ್ರೂ ಚೆನ್ನಾಗೇ ಇರ್ತೀರ ಬಿಡಿ. ಇದನ್ ತಗೋ, ಕಜ್ಜಾಯ ಚಕ್ಲಿ ಮಾಡ್ಕೊಂಡ್ ಬಂದಿದ್ದೀನಿ. ಒಳ್ಳೆ ಎಣ್ಣೆ ಯೂಸ್ ಮಾಡಿದ್ಯಲ್ವಾ? ಒಳ್ಳೆ ಎಣ್ಣೆ ಕೆಟ್ಟ ಎಣ್ಣೆ ಅಂತ ಏನಿರಲ್ಲ. ಏಯ್, ಸುಮ್ಮನ ಉದ್ದೇಶ ಕ್ವಾಲಿಟಿ ಇರೋ ಆಯಿಲ್ ಯೂಸ್ ಮಾಡಿದ್ರ ಅಂತ. ಒಳ್ಳೆ ಎಣ್ಣೆ ಅಂದ್ರೆ ಅಡ್ಗೆಗೆ ಉಪಯೋಗಿಸೋ ಎಣ್ಣೆ ಅಂತ ಅರ್ಥ. ನಾನಂದ್ರೆ ನೀನೇನೆ, ನೀನಂದ್ರೆ ನಾನೇನೆ. ಏಯ್ ನಿಲ್ಸು. ಹಾಗಂತ ಆಗಿದ್ದ ಬಾಯಿ ಬಡ್ಕೋತಿದ್ಯಲ್ಲ. ಎಣ್ಣೆ ಬಗ್ಗೆ ಸುಮ್ಮನ ಕೇಳಿದ್ದಕ್ಕೆ ಆತರ ಹೇಳ್ದೆ ಅತ್ತೆ. ಅತ್ತೆ ಕುಡಿ ಇಲ್ಲಿ. ವಾಸನೆ ತುಂಬಾ ಚೆನ್ನಾಗಿದೆ. ರುಚಿ ಹೇಗಿರುತ್ತೆ ಅಂತ ವಾಸನೆಲೆ ಹೇಳ್ಬಿಡ್ಬೋದು. ನಿನ್ ಅಳಿಯಂದ್ರು ಸುಮ್ಮನಂಗ್ ಬದಲು ನಿನಗೆ ಸಪೋರ್ಟ್ ಮಾಡ್ತಾರಮ್ಮ. ನಿನ್ ಗಂಡನ್ ಮನ್ಸು ಬಂಗಾರ. ನನ್ ಗಂಡನ್ ಬಗ್ಗೆ ಒಳ್ಳೇದ್ ಹೇಳೋದೇ ಇಲ್ಲ. ಒಳ್ಳೆ ಮಾತೆ ಹೇಳ್ತಿರ್ತೀನಲ್ಲ ಸುಮನಾ. ಯಾಕೆ ಹೇಗೆ ಹೇಳ್ತೀಯ ಸುಮ್ಮಿ? ಕಳೆದ್ಸಲ ನಿಮ್ಮಮ್ಮ ಇಲ್ಲಿಗೆ ಬಂದಾಗ ನಿನ್ ಗಂಡನ್ಗೆ ನೀನೇ ಇನ್ನೊಂದು ಮದ್ವೆ ಮಾಡಿಸಿ ವಾರಸ್ದಾರನ್ ಕೊಡ್ತೀನಿ ಅಂತ ಹೇಳ್ದಾಗ್ಲೇ ಕಪ್ಪಾಳಕ್ಕೊಂದು ಬಿಟ್ಟು ಇಲ್ಲಿಂದ ಹೋಗಿದ್ರು. ಹೋದವ್ರು ಈಗ ತಾನೇ ಬರ್ತಿರೋದು. ಊರಿಂದ ಅಮ್ಮ ತಿಂಡಿ ತಂದಿದ್ದಾರೆ ಅಂದ್ರೆ ಎಷ್ಟು ಪ್ರೀತಿ ಇದೆ ಅಂತ ಅರ್ಥ ಮಾಡ್ಕೋ ಸುಮ್ಮನಮ್ಮ. ನಾನು ಶ್ರೀಮಂತೆ ಆದೆ ಅಂತ ಗೊತ್ತಾದ ತಕ್ಷಣ ನಮ್ಮಮ್ಮನೇ ಯಾಕೆ ನಮ್ಮೂರ್ ದೇವಸ್ಥಾನದಲ್ಲಿ ಕೂತಿರೋ ವಿಶಾಲಾಕ್ಷಮ್ಮನವ್ರೆ ಓಡ್ಕೊಂಡ್ ಬರ್ತಾರೆ. ಹಾಗ್ ಮಾತಾಡ್ಬೇಡ ಸುಮನಾ. ನನ್ ಮಕ್ಳ ಜೀವನ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ನನ್ಗೆ ಆರೈಕೆ ಮಾಡಿ ಅಂತ ಯಾವತ್ತೂ ಕೇಳೋದಿಲ್ಲ. ನೀವು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ ಕೂಡ. ನೀನ್ ತಾಯಿ ಆಗ್ತಿದ್ಯಾ ಅಂತ ನೈನಿ ಹೇಳಿದ ತಕ್ಷಣ ತಾತ ತುಂಬಾ ಸಂತೋಷ ಪಟ್ರು. ನನ್ಗೂ ಖುಷಿ ಆಯ್ತು. ಅದಕ್ಕೆ ತಕ್ಷಣ ಹೊರಟು ಬಂದೆ. ಅತ್ತೆ, ಸುಮ್ಮನೆ ಮತ್ತೆ ಹೊಡೆಯಲ್ಲ ಅಲ್ವಾ ನೀವು? ತಾಯಿ ಆಗ್ತಿರೋ ಹೆಣ್ಮಗ್ಳು ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬೇಕಪ್ಪ. ಮೋಸ ಮಾಡಿದ್ರೆ? ವಿಕ್ರಾಂತ್, ಊರಿಂದ ಇನ್ನೂ ಈಗ ಬರ್ತಿದ್ದಾರೆ, ಅವ್ರು ತೊಂದರೆ ಕೊಡಬೇಡ. ಪರವಾಗಿಲ್ಲಪ್ಪ. ನನ್ನ ಚಿಕ್ಕ ಮಗಳು ಗೊತ್ತೋ ಗೊತ್ತಿಲ್ದೋ ಏನಾದರೂ ತಪ್ಪು ಮಾಡಿದ್ರೆ ನನ್ನ ಹತ್ರ ಹೇಳಿ.
ಅಯ್ಯೋ ಅದೇನು ಅಂತ ದೊಡ್ಡ ಅನ್ಯಾಯದ ಕೆಲಸ ಅಲ್ಲ ಶ್ಯಾಮಲ. ನಯನಿಗೆ 2 ಮಕ್ಕಳಿದ್ರು, 1 ಮಗುನೂ ತಂಗಿ ಕೊಟ್ಟಿಲ್ಲ. ಗಾಯತ್ರಿನ ಕೊಡ್ತೀವಿ ಅಂದ್ರೂ ಒಪ್ಕೊಳ್ಳಿಲ್ಲ. ಅನಾಥ ಮಗು ನನ್ಗ್ಯಾಕೆ? ಸುಮನಾ